ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ ವೃಶ್ಚಿಕ ರಾಶಿಯವರೇ, ನೀವು ವಿನಂತಿಸಿದಂತೆ ದಿನಾಂಕ 15ರಿಂದ 20ರ 6 ದಿನಗಳ ಭವಿಷ್ಯದೊಂದಿಗೆ ಬಂದಿದ್ದೇವೆ. ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಬಹಳ ದೊಡ್ಡ ತಿರುವು ಪಡೆಯಲಿದೆ. ಏಕೆಂದರೆ ಈ ದಿನಾಂಕಗಳ ಮಧ್ಯದಲ್ಲಿ ಸೂರ್ಯಗ್ರಹದ ಮಹಾಸಂಚಾರ ನಡೆಯಲಿದೆ. ಸೂರ್ಯಗ್ರಹವು ಅಕ್ಟೋಬರ್ 18ರಂದು ತನ್ನ ಉನ್ನತ ಮನೆಯಿಂದ ಹೊರಬಂದು ನಿಮ್ಮ ರಾಶಿಯ 12ನೇ ಮನೆ ಅಂದರೆ 12ನೇ ಭಾವಕ್ಕೆ ಸಂಚರಿಸಲಿದೆ. ಇದರರ್ಥ ನಿಮ್ಮ ಖರ್ಚುಗಳು, ರಹಸ್ಯವೈರಿಗಳು ಮತ್ತು ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರಲಿದೆ. ಈ 6 ದಿನಗಳ ಪ್ರಯಾಣದಲ್ಲಿ ಎಲ್ಲಿ ಯಶಸ್ಸು ಮತ್ತು ಎಲ್ಲಿ ಎಚ್ಚರಿಕೆ ಎಂಬುದನ್ನು ವಿಶ್ಲೇಷಿಸೋಣ. ಈ ಅವಧಿಯಲ್ಲಿ ನಿಮ್ಮ ರಾಶಿಯ ಮೇಲೆ ಇರುವ 3 ಪ್ರಮುಖ ಶಕ್ತಿಗಳನ್ನು ಗಮನಿಸಿ. ಮೊದಲಿಗೆ, ಸಪ್ತಮ ಭಾವದಲ್ಲಿರುವ ಗುರುಗ್ರಹದ ಬಲದಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಪಾಲುದಾರಿಕೆಗಳು ದೃಢವಾಗಿರುತ್ತವೆ. ಎರಡನೆಯದು, ಅಷ್ಟಮದಲ್ಲಿರುವ ಚಂದ್ರನ ಸಂಚಾರವು ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಲಾಭ ಅಥವಾ ನಷ್ಟ ತರಬಹುದು. ಮೂರನೆಯದಾಗಿ, ಅಕ್ಟೋಬರ್ 18ರ ನಂತರ ಸೂರ್ಯನ ಸಂಚಾರವು 12ನೇ ಮನೆಗೆ ಹೋಗುವುದರಿಂದ ವಿದೇಶ ಪ್ರವಾಸ, ಆಸ್ಪತ್ರೆಯ ಖರ್ಚುಗಳು ಅಥವಾ ನಿದ್ರಾಹೀನತೆಯ ಸಮಸ್ಯೆ ಎದುರಾಗಬಹುದು. ಈ 6 ದಿನಗಳಲ್ಲಿ ನೀವು ಮೌನ ಮತ್ತು ಸಂಯಮ ಕಾಪಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ವೃತ್ತಿಕ್ಷೇತ್ರದವರು, ನೀವು ಆಫೀಸಿನ ಗಾಸಿಪ್ಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ನಡೆಸುವ ಸಾಧ್ಯತೆಯಿದೆ, ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ರಕ್ಷಿಸುತ್ತದೆ. ದಿನಾಂಕ 15ರಿಂದ 17ರವರೆಗೆ ವೃತ್ತಿ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ. ದಿನಾಂಕ 18ರ ನಂತರ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮುಂದೂಡಿ. ವ್ಯವಹಾರದಲ್ಲಿರುವವರು, ದೊಡ್ಡ ಹೂಡಿಕೆ ಮಾಡುವ ಮೊದಲು ತಜ್ಞರ ಅಭಿಪ್ರಾಯ ಪಡೆದು ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಆರ್ಥಿಕ ಸ್ಥಿತಿ. ಸೂರ್ಯನು 12ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಖರ್ಚುಗಳ ಮೇಲೆ ದೊಡ್ಡ ಒತ್ತಡ ಬೀಳುತ್ತದೆ. ಅನಿರೀಕ್ಷಿತ ಖರ್ಚುಗಳು ಬರಬಹುದು. ವಿಶೇಷವಾಗಿ ದಿನಾಂಕ 19ರಂದು ಆರ್ಥಿಕ ಶಿಸ್ತಿನ ಅಗತ್ಯವಿದೆ. ಹೂಡಿಕೆಗಳಿಗೆ ಇದು ಮಿಶ್ರಫಲದ ಸಮಯ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವವರು ದೀರ್ಘಾವಧಿಯ ಲಾಭಕ್ಕೆ ಮಾತ್ರ ಯೋಜಿಸಿ. ಅಲ್ಪಾವಧಿ ಲಾಭಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ವೈವಾಹಿಕ ಜೀವನವು ಗುರುಗ್ರಹದ ದೃಷ್ಟಿಯಿಂದ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ, ಆದರೆ 12ನೇ ಮನೆಯ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕತೆ ಕಾಪಾಡಿಕೊಳ್ಳುವುದು ಮುಖ್ಯ. ಸಣ್ಣ ರಹಸ್ಯಗಳು ದೊಡ್ಡ ಬಿರುಕಿಗೆ ಕಾರಣವಾಗಬಹುದು. ಕುಟುಂಬ ಸದಸ್ಯರೊಂದಿಗೆ ಪ್ರಯಾಣ ಮಾಡುವಾಗ ದಿನಾಂಕ 16ರಂದು ಸಂಯಮದಿಂದ ಮಾತನಾಡಿ. ಪ್ರೇಮಿಗಳಿಗೆ ನಿಮ್ಮ ಸಂಬಂಧವನ್ನು ಮುಂದುವರಿಸಲು ಇದು ಉತ್ತಮ ಸಮಯ, ಆದರೆ ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗಬೇಡಿ. ಆರೋಗ್ಯದ ವಿಷಯದಲ್ಲಿ ದಿನಾಂಕ 18ರ ನಂತರ ವಿಶೇಷ ಕಾಳಜಿ ವಹಿಸಬೇಕು. ಸೂರ್ಯನ ಸಂಚಾರದಿಂದಾಗಿ ಕಣ್ಣಿನ ಸಮಸ್ಯೆ, ತಲೆನೋವು ಅಥವಾ ಎದೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಪ್ರತಿದಿನ ಬೆಳಗ್ಗೆ 15 ನಿಮಿಷದ ಧ್ಯಾನ, ಮೆಡಿಟೇಷನ್ ನಿಮ್ಮನ್ನು ಸಮತೋಲನದಲ್ಲಿ ಇಡುತ್ತದೆ. ವೃಶ್ಚಿಕ ರಾಶಿಯವರೇ, ಈ 6 ದಿನಗಳ ಕಾರ್ಯಯೋಜನೆ ಹೀಗಿರಲಿ. ದಿನಾಂಕ 15 ಮತ್ತು 16 ಕೆಲಸದಲ್ಲಿ ಯಶಸ್ಸು, ಸಾರ್ವಜನಿಕವಾಗಿ ಗೌರವ, ಹಿರಿಯ ಅಧಿಕಾರಿಗಳ ಸಂಪರ್ಕಕ್ಕೆ ಶುಭ. ದಿನಾಂಕ 17 ವೃತ್ತಿಯಲ್ಲಿ ಒಂದು ಪ್ರಮುಖ ತಿರುವು, ಹೊಸ ಯೋಜನೆಗಳಿಗೆ ಸಹಿ ಹಾಕಲು ಇದು ಕೊನೆಯ ಶುಭ ದಿನ. ದಿನಾಂಕ 18 ಗ್ರಹಗತಿಯ ದೊಡ್ಡ ಬದಲಾವಣೆ. ಈ ದಿನ ಮುಖ್ಯವಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಗಮನ ಕೊಡಿ. ಪ್ರಯಾಣವನ್ನು ತಪ್ಪಿಸಿ. ದಿನಾಂಕ 19 ಖರ್ಚುಗಳು ಹೆಚ್ಚಾಗುತ್ತವೆ, ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ. ದಿನಾಂಕ 20 ಹಳೆಯ ಸ್ನೇಹಿತರ ಭೇಟಿ, ದೀರ್ಘಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ದಿನ. ನಿಮ್ಮ ಮಾನಸಿಕ ಶಕ್ತಿ ಮರಳಿ ಪಡೆಯುತ್ತೀರಿ. ಈ ವಾರ ನಿಮ್ಮ ದೊಡ್ಡ ಸವಾಲೆಂದರೆ ಅತಿಯಾದ ಆತಂಕ ಮತ್ತು ರಹಸ್ಯವೈರಿಗಳಿಂದ ಆಗುವ ತೊಂದರೆಗಳು. ಇದನ್ನು ನಿವಾರಿಸಲು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಅರ್ಘ್ಯ ನೀಡಿದ ನಂತರ ಹನುಮಾನ್ ಚಾಲಿಸಾವನ್ನು 11 ಬಾರಿ ಪಠಿಸಿ. ಇದು ಸೂರ್ಯ ಮತ್ತು ಮಂಗಳನ ಬಲವನ್ನು ಹೆಚ್ಚಿಸಿ 12ನೇ ಮನೆಯ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡುತ್ತದೆ. ವೃಶ್ಚಿಕ ರಾಶಿಯವರೇ, ಗ್ರಹಗಳ ಈ ಮಹಾಸಂಚಾರದಲ್ಲಿ ನಿಮ್ಮ ಆತ್ಮಜ್ಯೋತಿ ಸದಾ ಪ್ರಕಾಶಮಾನವಾಗಿರಲಿ. ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಶುದ್ಧ ಜ್ಯೋತಿಷ್ಯಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಶುಭವಾಗಲಿ. ಧನ್ಯವಾದಗಳು.